ರಾಜ್ಯಪಾಲರ ವಿರುದ್ಧ ಈಗ ಹೋರಾಟ ತೀವ್ರಗೊಳ್ತಾ ಇದೆ. ಗೋ ಬ್ಯಾಕ್ ಗವರ್ನರ್ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಗವರ್ನರ್ ಅವರ ಬೆರಳಿಂದ ಅವರ ಕಣ್ಣನ್ನೇ ಚುಚ್ಚುವಂತ ರೀತಿಯಲ್ಲಿ ನೀವೇನು ಭಾಷಣದಲ್ಲಿ ಬರೆದಿದ್ದೀರಿ ಅದನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಸ್ನೇಹಿತರೆ ನಮಸ್ತೆ. ಬಿಗ್ ಬಾಸ್ ಎಲ್ಲ ಮುಗೀತು, ಗಿಲ್ಲಿ ಗೆದ್ದಾಯಿತು. ಮತ್ತು ಅದಾದ ನಂತರನೇ ಪಾಪ ಗಿಲ್ಲಿಗೂ ಕೂಡ ಸಂಭ್ರಮ ಪಡೋಕ್ಕಾಗಲಿಲ್ಲ. ಅದ್ರ ಮಾರನೇ ದಿವಸನೇ ಅದ್ಯಾವುದೋ ಒಂದು ಸೆಕ್ಸ್ ಸ್ಕ್ಯಾಂಡಲ್, IPS ಅಧಿಕಾರದ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಬಂದು ಗಿಲ್ಲಿ ಕೂಡ ಸಂಭ್ರಮ ಪಡೋಕ್ಕಾಗಿರ್ತಕ್ಕಂಥ ವಾತಾವರಣ ರಾಜ್ಯಾದ್ಯಂತ ನಿರ್ಮಾಣ ಆಗೋಗಿದೆ. ಈ ರಾಜ್ಯಕ್ಕೆ ಇನ್ಯಾವ ರೀತಿಯ ಸಂಭ್ರಮ ಕೂಡ ಇಲ್ದಂಗೆ ಆಗೋಗಿದೆ. ಇಡೀ ರಾಜ್ಯದಲ್ಲಿ ಈ ರೀತಿಯ ಮಾತುಕತೆಗಳನ್ನ ಆಡ್ತಾ ಇಡೀ ರಾಜ್ಯ, ಇಡೀ ದೇಶ ತನ್ನ ಸಂವೇದನೆ ಕಳ್ಕೊಂಡು ಕೂತ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ತಿಳಿಯೋಕ್ಕಾಗದೇ ಇರೋ ಅಷ್ಟು ವಿಷಯಗಳನ್ನು ನಾವು ಜನಮಾನಸದಲ್ಲಿ ಬಿತ್ತುತ್ತಾ ಮನರಂಜನೆ ಹೆಸರಿನಲ್ಲಿ ಮೈ ಮರೆತು ಕೂತಿದ್ದೀವಿ. ಈ ಕಡೆ ಇನ್ನೊಂದು ಭಾಳ ಮಹತ್ವವಾದ ಒಂದು ಘಟನಾವಳಿ ನಡೀತಾ ಇದೆ. ಶಾಸಕಾಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ನಾನು ಓದೋದಿಲ್ಲ ಅಂಥೇಳಿ ತಕರಾರು ತೆಗೆದು ಆನಂತರ ಅವರು ಓದಲೇಬೇಕಾಗತ್ತೆ. ಯಾಕೆ ಓದಲೇಬೇಕಾಗತ್ತೆ? ಭಾಳ ಸೂಕ್ಷ್ಮವಾಗಿ ಗಮನಿಸಿ. ನಾವು ಸೂಕ್ಷ್ಮತೆಯನ್ನು ಕಳ್ಕೊಂಡಂತಹ ಈ ಕಾಲಘಟ್ಟದಲ್ಲಿ ಇಂತಹ ವಿಚಾರಗಳು ಭಾಳ ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಯಾಕೆ ಅಂತಂದರೆ ಇದು ನಮ್ಮ ರಾಜ್ಯವನ್ನು ಆಳುವ ವಿಚಾರಕ್ಕೆ ಸಂಬಂಧಪಟ್ಟದ್ದು. ನಾಳೆ ಈ ವಿಚಾರಗಳು ನಮ್ಮನ್ನು ಎಲ್ಲಿಗೆ ಬೇಕಾದ್ರೆ ತಗೊಂಡೋಗ್ಬೋದು, ಪಾತಾಳಕ್ಕೆ ಬೇಕಾದ್ರೆ ತಗೊಂಡೋಗ್ಬೋದು, ಭಾಳ ಎತ್ತರಕ್ಕೆ ಬೇಕಾದ್ರೆ ತಗೊಂಡೋಗ್ಬೋದು. ಮೊದಲ ಬಾರಿಗೆ ರಾಜ್ಯಪಾಲ ಹುದ್ದೆ ಬಗ್ಗೆ ಮಾತಾಡೋಣ. ರಾಜ್ಯಪಾಲ ಹುದ್ದೆ ಅಂತಂದ್ರೇನು? ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಡುವಿನ ಕೊಂಡಿಯಂತೆ ಕೆಲಸ ಮಾಡ್ತಕ್ಕಂಥ ಭಾಳ ಜವಾಬ್ದಾರಿಯುತವಾದ ಕೆಲಸ ಈ ರಾಜ್ಯಪಾಲರದ್ದು. ಆಮೇಲೆ ಆ ರಾಜ್ಯಪಾಲರದ್ದು ಒಂದು ಘನತೆಯ ಕೆಲಸ, ಒಂದು ಗೌರವಯುತವಾದ ಕೆಲಸ. ನಮ್ಮ ಶಾಸಕಾಂಗ ವ್ಯವಸ್ಥೆ ಒಳಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದುವರೆಗೂ ರಾಜ್ಯಪಾಲರ ಕೆಲಸ ಏನು ಅಂತೇಳಿ ಜನಸಾಮಾನ್ಯರಿಗೆಲ್ಲ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹಂಗಂತ ಹೇಳಿ ಅವರಿಗೆ ಅಷ್ಟೊಂದು ಕೆಲಸ ಇದೆಯಾ ಅಂದರೆ ಖಂಡಿತವಾಗಿಯೂ ಅಷ್ಟೊಂದು ಕೆಲಸ ಇಲ್ಲ. ಅವ್ರಿಗೆ ಏನಿದೆ ಕೆಲಸ ಏನಂದ್ರೆ ರೇಖೆ ಅಷ್ಟೇ. ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ರಾಜ್ಯಪಾಲರಿಗೆ ಯಾವ ಕೆಲಸ ಕೂಡ ಇಲ್ಲ. ಅದು ಒಂದು ಗೌರವಯುತವಾದ ಹುದ್ದೆ. ಆ ಗೌರವಯುತವಾದಂಥ ಹುದ್ದೆಯನ್ನು ಅಷ್ಟೇ ಗೌರವಯುತವಾಗಿ ನಡೆಸ್ಕೊಂಡ್ರೆ ಮಾತ್ರ ಅವರ ಘನತೆಗೆ, ಅವರ ಜಾಗಕ್ಕೆ, ಅವರ ಕೂತಿರುವ ಕುರ್ಚಿಗೆ ಒಂದು ಬೆಲೆ ಬಂದಂಗೆ ಆಗುತ್ತೆ. ಆದರೆ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಿದ್ರೆ ನಿಜಕ್ಕೂ ಕೂಡ ನಮ್ಮ ದೇಶದ ರಾಜಕೀಯ ಎಷ್ಟು ಅಧಪತನಕ್ಕಿಳಿಯುತ್ತೆ. ಒಂದು ರಾಜ್ಯ ಸರ್ಕಾರದಲ್ಲಿ ಈಗೇನಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ NDA ಸರ್ಕಾರ, BJP ನೇತೃತ್ವದ NDA ಸರ್ಕಾರ ಇದೆ. ರಾಜ್ಯಪಾಲರು ಏನು ಮಾಡ್ಬೇಕೀಗ? ರಾಜ್ಯಪಾಲರನ್ನು ನೇಮಿಸೋದು ಯಾರು? ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಬಹುಮತ ಇರತಕ್ಕಂಥ ಆಯಾ ಪಕ್ಷಗಳು ನೇಮಿಸ್ತವೆ. ಆ ಕಾರಣಕ್ಕೋಸ್ಕರನೇ ಗೆಹ್ಲೋಟ್ ಅವರು BJP ಪಕ್ಷಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ. ನಾವು ಈ ಮುಖಾಂತರನೇ ನೋಡಬೇಕಾಗತ್ತೆ ಈ ಇಶ್ಯೂನ. ಅವರು ಒಂದು ರಾಜ್ಯದ ರಾಜ್ಯಪಾಲರು, ಅವರಿಗೆ ಯಾವ ಪಕ್ಷಾತೀತ, ಯಾವ ಪಕ್ಷಗಳು ಅವರಿಗೆ ಡಿಸ್ಟರ್ಬ್ ಮಾಡಲ್ಲ, ಯಾವುದೂ ಪಕ್ಷಗಳು ಕೂಡ ಅವರು ಪರವಾಗಿ ಅಥವಾ ವಿರುದ್ಧವಾಗಿ ನಿಲ್ಲಲ್ಲ ಅಂತ ತುಂಬ ವಿಶಾಲವಾಗಿ ಮಾತಾಡೋಂಥ ವಾತಾವರಣದಲ್ಲಿ ನಾವಂತೂ ಖಂಡಿತವಾಗಿಯೂ ಇಲ್ಲ. ಗೆಹ್ಲೋಟ್ ಅವರು BJPಯ ಒಂದು ಮುಖವಾಡವಾಗಿ, BJPಯ ಒಬ್ಬ ವಕ್ತಾರನಾಗಿ, BJPಯ ಒಬ್ಬ ಕಾರ್ಯಕರ್ತನಾಗಿ ಬಂದು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ರಾಜ್ಯಪಾಲನಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಭಾಳ ಗಂಭೀರವಾಗಿ ತಗೊಬೇಕಾದ ವಿಚಾರ ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಅಧಿವೇಶನ ಶುರುವಾದಾಗ ಕರ್ನಾಟಕ ರಾಜ್ಯದ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ನಿಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿದಂತಹ ಕೆಲವು ವಿಚಾರಗಳ ಬಗ್ಗೆಯೂ ಕೂಡ ನಾವು ಟೀಕೆ ಮಾಡಬೇಕಾಗತ್ತೆ. ಎಲ್ಲ ವಿಚಾರಗಳನ್ನು ನಾವು ಟೀಕೆ ಮಾಡ್ತಾ ಹೋಗೋಕ್ಕಾಗಲ್ಲ. ಹಾಗಂತ ಹೇಳಿ ಕರ್ನಾಟಕ ರಾಜ್ಯಕ್ಕೆ ಅದರದ್ದೇ ಆದ ಸ್ವಾಯತ್ತತೆ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಜನಗಳೇ ಆಯ್ಕೆ ಮಾಡಿದಂತಹ ಮುಖ್ಯಮಂತ್ರಿ ಇದ್ದಾರೆ, ಜನಗಳೇ ಆಯ್ಕೆ ಮಾಡಿದಂತಹ ಶಾಸಕರುಗಳಿದ್ದಾರೆ. ಅದೇ ಶಾಸಕರಲ್ಲಿ BJPಯವರು ಕೂಡ ಇದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರ ಸಿದ್ಧಪಡಿರ್ತಕ್ಕಂಥ ಭಾಷಣದಲ್ಲಿ ಜನ ಒಪ್ಪದೇ ಇರತಕ್ಕಂಥ ವಿಚಾರ ಇತ್ತು ಅಂತ ಪಕ್ಷದಲ್ಲಿ ಅದನ್ನು ಬೇಡ, ಇದು ತಪ್ಪು ಅಂತ ಹೇಳೋದಕ್ಕೆ ಅವ್ರದ್ದೇ ಪಕ್ಷ ಆದಂಥ BJP ವಿಪಕ್ಷ ನಾಯಕರುಗಳಿದ್ದಾರೆ. ಆ ವಿಪಕ್ಷ ನಾಯಕರಿಗೆ ಮಾಡ್ತಕ್ಕಂಥ ಕೆಲಸವನ್ನು ನೇರವಾಗಿ ರಾಜ್ಯಪಾಲರ ಕೈಗೆತ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈ ರಾಜ್ಯಪಾಲರ ಈ ನಡೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕಕಾರಿಯಾದಂತಹ ನಡೆ. ಈ ಮುಖಾಂತರ ನೋಡೋದಾದರೆ ರಾಜ್ಯಪಾಲರ ಹುದ್ದೆ ನಿಜಕ್ಕೂ ಕೂಡ ಯಾವುದಾದ್ರೂ ರಾಜ್ಯಕ್ಕೆ ಬೇಕಾ? ಒಂದು ರಾಜ್ಯ ಮೊದಲೇ ಕಷ್ಟದಲ್ಲಿ ನಡೀತಿರುವಾಗ ರಾಜ್ಯ ತನ್ನದೇ ಆದ ರೂಪುರೇಷೆಗಳನ್ನು ಹಾಕೊಂಡು ಅಧಿವೇಶನ ನಡೆಸೋದೇ ಕಷ್ಟ, ಅಧಿವೇಶನದಲ್ಲಿ ನಡೆದಿದ್ದಂಥ ವಿಷಯಗಳನ್ನು ತಂದು ಎಕ್ಸಿಕ್ಯೂಷನ್ ಮಾಡೋದೇ ಕಷ್ಟ ಅನ್ನೋ ವಾತಾವರಣ ಇದ್ದಾಗ ರಾಜ್ಯಪಾಲರ ಅಂಕಿತ ಅಂತೇಳ್ಬಿಟ್ಟು ಅದನ್ನು ಕೊಕ್ಕೆ ಹಾಕೊಂಡು ಕೂತ್ಕೊಂಡ್ರೆ ರಾಜ್ಯ ನಡೆಸೋದು ಹೆಂಗೆ? ಬೇಸಿಕಲಿ ಇವ್ರಿಗೇನು ಅಂತಂದರೆ BJP ಎಲ್ಲೆಲ್ಲಿ ರಾಜ್ಯ ಆಳ್ತಾ ಇದೆ ಅಲ್ಲೆಲ್ಲೂ ಕೂಡ ರಾಜ್ಯಪಾಲರ ಸಮಸ್ಯೆ ಇಲ್ಲ. ಗಮನ ಇಟ್ಟು ಕೇಳಿ, ಎಲ್ಲೆಲ್ಲಿ BJP ರಾಜ್ಯ ಸರ್ಕಾರ ಹೊಂದಿದೆ ಆ ರಾಜ್ಯಗಳಲ್ಲಿ ಯಾವ ರಾಜ್ಯಪಾಲರ ಸಮಸ್ಯೆಗಳು ಕೂಡ ಇಲ್ಲ. ರಾಜ್ಯಪಾಲರ ಸಮಸ್ಯೆಗಳಿರೋದೆಲ್ಲಿ?
ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ವೋ, ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ, ತಮಿಳುನಾಡಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ, ಕೇರಳದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ, ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ, ಪಂಜಾಬಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ. ಇವಿಷ್ಟೂ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯದ ರಾಜ್ಯಪಾಲರುಗಳು ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂತಹ ಕಿರುಕುಳ ಹಿಂಸೆ ಇದೆಯಲ್ಲ, ಅದನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರ ಅವಶ್ಯಕತೆ ರಾಜ್ಯಕ್ಕೆ ಇಲ್ಲವೇ ಇಲ್ಲ. ಅವರೇನಾದರೂ ಕೂಡ ಕೇಂದ್ರ ಸರ್ಕಾರದ ಏಜೆಂಟರಾಗಿ ಕೆಲಸ ಮಾಡ್ತಾರೆ ಹೊರತು ಆಯಾ ರಾಜ್ಯಕ್ಕೆ ಬೇಕಾದಂತಹ ನೆಲಮೂಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತಹ ಆಯಾ ಭಾಷೆಗೆ, ಆಯಾ ರಾಜ್ಯದ ಅಸ್ಮಿತೆಗೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ಅವ್ರು ಮಾತಾಡೋದಿಲ್ಲ ಅಂತೇಳಿ ಈಗಾಗಲೇ ಸಾಬೀತು ಮಾಡಾಗೋಗಿದೆ. ತಮಿಳುನಾಡಲ್ಲಿ ಭಾಳ ದೊಡ್ಡ ವಿಷಯಗಳಾಗೋಗಿದೆ. ರವಿ ಅಂತಕ್ಕಂಥವರಲ್ಲಿ ರಾಜ್ಯಪಾಲರಾಗಿರ್ತಕ್ಕಂಥವ್ರು, ಹಂಗೆ ಕೇರಳದಲ್ಲಿ ಅದು ಯಾರೋ ನಮ್ಮ ಮುಸ್ಲಿಂ ಕುಲ ಬಾಂಧವರು ರಾಜ್ಯಪಾಲರಾಗಿದ್ದಾರೆ, ಅಲ್ಲೂ ಕೂಡ ಅದೇನೆ. ಜಮ್ಮು ಕಾಶ್ಮೀರದಲ್ಲಿ 2 ರಾಜ್ಯನೇ ಆಗೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ವಿಧಾನಸಭೆ ವಿಸರ್ಜನೆ ಮಾಡಿದಂತಹ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಯಾವ್ಯಾವುದೋ ವಿಚಾರಕ್ಕೆ ಖ್ಯಾತೆ ತಗೊಂಡು ಕೂತಿದ್ದಾರೆ ಅಲ್ಲಿನ ರಾಜ್ಯಪಾಲರು. ಹಾಗಾದರೆ ಬೇರೆ ಬಿ ಜೆ ಪಿ ಆಳ್ತಾ ಇದೆಯಲ್ಲ, ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಯಾಕೆ ಸಮಸ್ಯೆ ಇಲ್ಲ? ಕೇಂದ್ರ ಸರ್ಕಾರ ಏನು ಹೇಳುತ್ತಾ ಅದೇ ಎಲ್ಲ ರಾಜ್ಯಗಳನ್ನ ಫಾಲೋ ಮಾಡಬೇಕು. ಹಂಗಾದ್ರೆ ಯಾಕೆ ಆಗಬೇಕು ಎಲ್ಲ ರಾಜ್ಯಗಳು ಅಂತ? ನಮ್ಮ ಎಲ್ಲ ಒಕ್ಕೂಟ ವ್ಯವಸ್ಥೆಗಳಿಗೆ ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಯಾಕೆ ಇರ್ಬೇಕು ಇಷ್ಟೆಲ್ಲ ರಾಜ್ಯಗಳಂಗಾದ್ರೆ? ಒಂದೇ ಒಂದು ಅಖಂಡ ಭಾರತ ಅಂತ ನೀವೇನು ಪರಿಕಲ್ಪನೆ ಇಟ್ಕೊಂಡಿರಲ್ಲ, ಹಂಗೆ ಮಾಡ್ಕೊಳ್ಳಿ. ಅದ್ಲಾಗಿ ಈ ರಾಜ್ಯಪಾಲರ ಕೆಲಸ ಸುಸೂತ್ರವಾಗಿ ಆಗುತ್ತೆ. ದಯಮಾಡಿ ಪ್ರಜಾಪ್ರಭುತ್ವದ ಸೌಂದರ್ಯ ಇರೋದು ಕೂಡ ಇಲ್ಲೇನೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಕೆಲವೊಂದು ವಿವೇಚನೆಗಳು ಇರಬೇಕಾಗತ್ತೆ. ಹಾಗಂತ ಹೇಳ್ಬಿಟ್ಟು ರಾಜ್ಯಪಾಲರು ನಾವು ಕೊಟ್ಟಿದ್ದ ಭಾಷಣ ಎಲ್ಲವನ್ನು ಕಂಪ್ಲೀಟಾಗಿ ಯಥಾವತ್ತ ಓದ್ತದೆ ಅನ್ನೋ ಹುಂಬತವನ್ನು ಕೂಡ ರಾಜ್ಯ ಸರ್ಕಾರ ಕೈ ಬಿಡಬೇಕಾಗತ್ತೆ. ಈಗ ಅವರ ಪ್ರಾಬ್ಲಮ್ ಏನು ಅಂತಂದರೆ, ಅಲ್ಲಿ ಬರೆದಿರ್ತಕ್ಕಂಥ 11 ಪ್ಯಾರಾಗಳಲ್ಲಿ ಕೇಂದ್ರ ಸರ್ಕಾರದ ವಿಚಾರದ ಬಗ್ಗೆ ಟೀಕೆ ಇದೆ, ಅದನ್ನು ನಾನು ಓದೋದಕ್ಕೆ ಸಾಧ್ಯ ಇಲ್ಲ ಅಂತ ಗೆಹ್ಲೋಟ್ ಹೇಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಇರತಕ್ಕಂಥ ಅಂಶಗಳನ್ನು ಓದಲ್ಲ ಅಂತಂದ್ರೆ ಏನರ್ಥ? ನೀವು ಬಂದಿರೋದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡೋಕ್ಕೆ ಹೊರತು ಕೇವಲ ಕೇಂದ್ರ ಸರ್ಕಾರ ಕೆಲಸ ಮಾಡೋಕ್ಕಲ್ಲ. ಗೆಹ್ಲೋಟ್ ಅವರೇ, ಇದು ನಿಮ್ಮ ಗಮನಕ್ಕಿರಲಿ. ಹಾಗಂತೇಳಿ ರಾಜ್ಯ ಸರ್ಕಾರ ಕೂಡ ಒಂದು ಸೂಕ್ಷ್ಮವಾಗಿ ನಡ್ಕೊಬೇಕಾಗತ್ತೆ, ಒಂದು ನೆಗೋಸಿಯೇಷನ್ ಮಾಡಬೇಕಾಗತ್ತೆ. ಹೌದು ರಾಜ್ಯಪಾಲರೇ, ನೀವು ಇದನ್ನು ಓದಬೇಕಾಗತ್ತೆ, ನಿಮಗೆ ಓದೋದಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ, ಕೇಂದ್ರ ಸರ್ಕಾರಕ್ಕೂ ಮುಜುಗರ ಆಗದ ರೀತಿಯಲ್ಲಿ ನಾವು ಭಾಷಣವನ್ನು ಸಿದ್ಧಪಡಿಸ್ತೀವಿ. ಆ ಭಾಷಣ ಹಿಂಗಿರುತ್ತೆ, ಬೇಕು ಅಂತಲೇ ನಾವು ಖ್ಯಾತೆ ತೆಗೆಯತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡಲ್ಲ ಅನ್ನುವ ನಿಲುವನ್ನು ರಾಜ್ಯ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಕೂಡ ತಗೋಬೇಕಾಗತ್ತೆ. ನಾವು 11 ಪ್ಯಾರ ತೆಗೆಯೋಕ್ಕಲ್ಲ, ಅದರಲ್ಲಿ 2 ಪದ ತೆಗಿತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದಕ್ಕೆ ಒಪ್ಪದೇನೆ ಈಗ ಇಮಿಡಿಯೇಟಾಗಿ ಬರೀ ಕೇವಲ 2 ನಿಮಿಷದಲ್ಲಿ ರಾಜ್ಯಪಾಲರ ಭಾಷಣ ಮುಗಿಸ್ಬಿಟ್ಟು ಗೆಹ್ಲೋಟ್ ಅವರು ಎದ್ದೋಗಿದ್ದಾರೆ. ಯಥಾವತ್ತಾಗಿ ಧಿಕ್ಕಾರದ ಕೂಗುಗಳು ಕೇಳಿಬರ್ತಾ ಇದ್ದಾವೆ. ಜನ ಮಾತ್ರ ಈ ಕಡೆ ಬಿಗ್ ಬಾಸ್, ಈ ಕಡೆ IPS, ಈ ಕಡೆ ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಯಾವಾಗ ಈ IPL ಶುರುವಾಗುತ್ತೋ ಗೊತ್ತಿಲ್ಲ. ಇನ್ನು IPL ಬಂತು, ಬಿಗ್ ಬಾಸ್ ಬಂತು ಅಂತಂದ್ರೆ ಈ ಜಗತ್ತಲ್ಲಿ ಯಾರಿಗೇನು ಬೇಕಾಗಿಲ್ಲ ಅನ್ನೋ ವಾತಾವರಣದಲ್ಲಿ ನಮ್ಮ ರಾಜ್ಯ, ನಮ್ಮ ದೇಶ ನಡೀತಾ ಇದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಧನ್ಯವಾದಗಳು.